ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಸಮ ಪ್ರಮಾಣದ ನೀರಿನ ಹರಿವಿರುವ 4 ನಲ್ಲಿಗಳಿಂದ ಒಂದು ತೊಟ್ಟಿಯನ್ನ ತುಂಬಿಸಲು 12 ನಿಮಿಷಗಳಷ್ಟು ಸಮಯ ಬೇಕಾಗುತ್ತೆ. ಸೊ ಅದೇ ರೀತಿ 2 ನಲ್ಲಿಗಳು ಆ ತೊಟ್ಟಿಯನ್ನು ತುಂಬಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಸೊ ಇಲ್ಲಿ 4 ನಲ್ಲಿಗಳು ತೊಟ್ಟಿಯನ್ನ ತುಂಬಲಿಕ್ಕೆ ತೆಗೆದುಕೊಳ್ಳುವಂತ ಸಮಯ 12 ನಿಮಿಷ ಆದ್ರೆ, ಸೊ ನಲ್ಲಿಗಳ ಸಂಖ್ಯೆ 2ಕ್ಕೆ ಇಳಿಸಿದಾಗ, ಸೊ 2 ನಲ್ಲಿಗಳು ಆ ತೊಟ್ಟಿಯನ್ನ ತುಂಬಿಸ್ಲಿಕ್ಕೆ ಅಂದ್ರೆ 2 ನಲ್ಲಿಗಳನ್ನ ಕಡಿಮೆ ಮಾಡಿದ್ದಾರೆ. ಸೊ ಆಗ ಅದನ್ನ ನಲ್ಲಿಗಳ ಸಂಖ್ಯೆ 2ಕ್ಕೆ ಇಳಿಕೆ ಆದಾಗ ಸೊ ಎಕ್ಸ್ ಅಂತ ತಗೊಂಡ್ರೆ ಸೊ ಬೇಕಾಗುವಂತ ಸಮಯವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದು ವಿಲೋಮ ಅನುಪಾತದಲ್ಲಿರೋದ್ರಿಂದ ಸೊ ಇಲ್ಲಿ 4 ಗುಣಿಸು 12 ಈಸ್ ಈಕ್ವಲ್ ಟು 2 ಗುಣಿಸು ಎಕ್ಸ್. ಸೊ ಇಲ್ಲಿ ಅದೇ ರೀತಿಯ 2 ನಲ್ಲಿಗಳನ್ನು ಉಪಯೋಗಿಸಿ. ಸೊ 4 ನಲ್ಲಿಗಳಿಂದ ಒಂದು ತೊಟ್ಟಿಯನ್ನು ತುಂಬಿಸ್ಲಿಕ್ಕೆ 12 ನಿಮಿಷ ತಗೊಂಡಿದ್ದಾರೆ. ಸೊ 2 ನಲ್ಲಿಯನ್ನ ಕಡಿಮೆ ಮಾಡಿದ್ದಾರೆ ಅಂದ್ರೆ 2 ನಳಿಕೆಗಳಿವೆ. ಸೊ ಹಾಗಾಗಿ ಸಮಯ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು 4 ಗುಣಿಸು 12 ಡಿವೈಡೆಡ್ ಬೈ 2. ಸೊ 2 1 2, 2 6 12. ಸೊ 6 4 24 ನಿಮಿಷಗಳು ಆಗತ್ತೆ. ಓಕೆ, ಸೊ ಹಾಗಾದ್ರೆ ಅದೇ ರೀತಿಯ 2 ನಲ್ಲಿಗಳು ಆ ತೊಟ್ಟಿಯನ್ನ ತುಂಬಲು 24 ನಿಮಿಷಗಳು ತೆಗೆದುಕೊಳ್ಳುತ್ತೆ. ಥ್ಯಾಂಕ್ ಯು.